ಇವೆಲ್ಲ ಬಿಡ್ರಲ್ಲ ಇವೆಲ್ಲ ಬಿಡ್ರು ಔಸ್ ಇಡ್ಬೇಡ ಬಿಡು ಇಲ್ಲ ಔಸ್ ಇಟ್ಟು ಅನ್ಕಂಡ್ಲ ಬಾಲ್ನ ಇಲ್ಲ ನಡಿ ಔಸ್ ಇಟ್ಬಿಟ್ಟು ಇವಾಗ ಬನ್ನಿ ಇವಾಗಲ್ಲ ಇವೆಲ್ಲ ಬಿಡ್ರಲ್ಲ ಫಸ್ಟ್ ಇಬ್ರು ಔಸ್ ಇಡ್ತಾವ್ರಲ್ಲ ಬಾಲ್ ಇವರು ನಾನೀಗ ವಿಡಿಯೋ ತೆಗ್ದಿದ್ದಕ್ಕೆ ಬಾಲ್ ಬಂದಿದ್ದಿಲ್ಲ ಔಸ್ ಇಡೋರು ಔಸ್ ಇಡಿ ಆಡೋ ಟೈಮ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಕಾಲೇಜಿಗೆ ರೆಡಿ ಆಗಿಬಿಟ್ಟು ನಮ್ಮ ಅಕ್ಕನ ಅಲ್ಲಿ ಡ್ರಾಪ್ ಮಾಡಬೇಕು. ಸೊ ಅದಕ್ಕೆ ಅವರು ರೆಡಿ ಆಗ್ತಾವ್ರು. ತಿಂಡಿ ಇಲ್ಲ. ನಮ್ಮ ಇನ್ನೊಂದು ಅಕ್ಕ ಓಟ್ಸ್ ಮಾಡಿದ್ದಾರೆ. ಅವಾಜೇ ಇಲ್ಲ ಇವತ್ತು. ಈಗ ಎದ್ದಿದ್ದಾರೆ, ಅದಕ್ಕೋಸ್ಕರ ಅವಾಜ್ ಇಲ್ಲ. ಇನ್ನು ಈಗಲೇ ಎದ್ದಿರೋದು. ಸುಳ್ಳೇನು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಓಕೆ, ಅವರು ಈ ಅಕ್ಕಗೆ ಗಂಜಿ ಮಾಡಿಕೊಡ್ತಾವ್ರೆ. ಇವರು ಈಗ ಇನ್ನೂ ರೆಡಿ ಆಗ್ತಾವ್ರೆ. ಇವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಸೊ ನಾನು ಇವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಅದಕ್ಕೋಸ್ಕರನೇ ಇನ್ನೂ ಹೊರಟಿಲ್ಲ, ಹೊರಡೋಣ. ಅವ್ರು ಅದೆಲ್ಲ ಕುಡಿಯಲಿ. ನನ್ನ ಮಾಮೂಲಿ ಬೂಸ್ಟ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಕೊಟ್ಬಿಟ್ಟು ಹೊರಡ್ತೀನಿ ಕಾಲೇಜ್ ಹತ್ರ. ಗಾಡಿ ಈಚೆ ಹಾಕಿದ್ದಾಯಿತು. ನಮ್ಮ ಅಮ್ಮನೇ ಹಾಕೋರು ಇವತ್ತು. ನೀರು ಹಾಕಿ ಎಲ್ಲ ನೀರು ಬಿಟ್ಟವ್ರು, ಹೆಂಗೂ ನೀರು ಹಿಡಿತಾರವರು. ಒಂದೊಂದು ಕೂದಲಿಗೂ ಹಚ್ಚಿದ ಅದನ್ನ ಸೀರಮ್ನ. ಹಾಂ, ನಾನು ನಾಳೆಯಿಂದ ಒಂದೊಂದೇ ಕೂದಲು ಹಚ್ಕೊಂಡು ಕೂತ್ಕೋತೀನಿ ನೀಟಾಗಿ. ನೋಡಿ, ಹಾಲಿಂದ ಹಚ್ತಾನೆ ಒಳ್ಳೆ ಸುಮ್ಮನೆ ಒಂದೊಂದೇ ಕೂದಲಿಗೆ. ಹಾವು ಬಂದ್ಬಿಟ್ಟೈತೆ ಅಂತೇನೆ. ನಾನು ನೋಡಿದೆ, ಫೋನ್ ಆನ್ ಮಾಡೋ ಅಷ್ಟರಲ್ಲಿ ಎಸ್ಕೇಪ್ ಆಗೋಯ್ತು. ಇಲ್ಲ ಅಂದರೆ ಚಿಕ್ಕ ಉದ್ದಗಿತ್ತು ಎಸ್ಕೇಪ್. ನನ್ನ ಗಾಡಿ ಪಕ್ಕ ಇತ್ತು ಅಂತಪ್ಪ, ನನಗೆ ಗೊತ್ತಿಲ್ಲ ನನ್ನ ಗಾಡಿ ಪಕ್ಕ ಎಲ್ಲಿಂದ ಬಂತು ಅಂತ ಅಂದರು. ನನ್ನ ಗಾಡಿ ಈಗಿನ್ನೂ ನೀರೆಲ್ಲ ಹಾಕ್ಬಿಟ್ಟು ನಿಲ್ಲಿಸಿದೆ, ಎಲ್ಲಿಂದ ಬಂದ್ಬಿಡ್ತದೆ. ನಮ್ಮಮ್ಮ ಏನು ನನ್ನ ಗಾಡಿ ಹತ್ರ ಐತೇನಮ್ಮ? ನಾನೇನೋ ನನ್ನ ಗಾಡಿ ಹತ್ರ ಐತೆ ಅನ್ಕೊಂಬಿಟ್ಟೆ ಕಣಮ್ಮ. ಎಲ್ಲ ಬಂದೈತೆ ಬಿಸಿಲು ಈಚೆಗೆ ಅಷ್ಟೇ ಅದು. ಗಾಯ್ಸ್, ಈಗ ಜಸ್ಟ್ ಕಾಲೇಜಿಂದ ಈಚೆ ಬಂದೆ. ನಾನು ನನ್ನ ಫ್ರೆಂಡ್ ಬಸವ ಇಬ್ಬರು ಹೋಗ್ಬೇಕು ಊಟಕ್ಕೆ ಅಂತ. ಅದಕ್ಕೆ ಅವ್ನು ಫೋನ್ ಮಾಡ್ತಾವನೆ. ಗಾಡಿ ತಗೊಂಡು ಹೋಗೋದೇ. ಯಾರೋ ಈ ಸ್ಟೇಜ್ಗೆಲ್ಲ ಹಾಕ್ಬಿಟ್ಟವ್ರೆ. ಓ, ಇದೇನು ಗಾಡಿ ಇಟ್ಕಾದೇನು? ಈಗ ಜಸ್ಟ್ ಬಂದೆ. ನಮ್ಮಪ್ಪ ಒಂದು 5 ನಿಮಿಷ ಇರು ಅಂಗಡಿ ಹತ್ರ ಅಂದರು. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀನಿ. ಈಗ ಅವ್ರು ಬರಬೇಕು, ಮನೆ ಹತ್ರ ಹೋಗ್ಬೇಕು. ಇನ್ನೂ ಬಂದೆ, ಅಷ್ಟಲ್ಲಿ ಕರೆದ್ರು 2 ನಿಮಿಷ ಅಂತ. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಯಾರು ಶೂ ಎಲ್ಲ ಓಪನ್ ಮಾಡಬೇಕಾಯ್ತದೆ. ಇವಾಗ ಜಸ್ಟ್ ಕಾಲೇಜ್ ಅದೇ ಅಂಗಡಿ ಹತ್ರ ನಿಲ್ಸಿದ್ನಲ್ಲ ಗಾಡಿ, ಬಂದೆ. ಇವಾಗ ಒಳಗಡೆ ಹೋಗಬೇಕು. ಏನು ಮಾಡ್ತಾವ್ರೆ ಗೊತ್ತಿಲ್ಲ. ಮಮ್ಮಿ ಯಾರು ಎಷ್ಟು ನಮಸ್ಕಾರ ನಮಸ್ಕಾರ ತಂದಿಲ್ಲ ಅಲ್ವಾ? ಗೊತ್ತಿಲ್ಲ, ನನಗೆ ಸಿಗಲ್ಲ. ಎಲ್ಲಿಂದ ನಾನ್ ತರನ? ನನ್ಗೆ ಎಲ್ಗೋ ನನ್ಗೇನು ಗೊತ್ತು ಎಲ್ಲಿ ಸಿಗ್ತದೆ ಅಂತ. ನಂಗೆ ಕನ್ವೀನಿಯನ್ಸ್ ಸ್ಪೆಲ್ಲಿಂಗ್ ಹೇಳು ನೋಡೋಣ. ಗೊತ್ತಿಲ್ಲ ನನಗೆ ಕನ್ವೀನಿಯನ್ಸ್. ನಾನು ಕನ್ವೀನಿಯನ್ಸ್ ಮಾಡಲ್ಲ ಯಾರಿಗೂ. ನನಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ನಿನಗೆ ಗೊತ್ತಾ? ಗೊತ್ತು, ಹೇಳು ಮತ್ತೆ. CONVEN. ಇವ್ರು ಮೇಡಮ್ ನನಗೂ ಮುಂಚೆನೆ ಬಂದ್ಬಿಟ್ಟವ್ರೆ. ಮೇಡಮ್ ಬೆಳಗ್ಗೆನೆ ಹಾಸ್ಪಿಟ್ಲ್ ಹತ್ರ ಬಿಟ್ಟಿದೆ. ಅವಾಗ ನನಗೆ ಮುಂಚೆನೆ ಕರೆದ್ರು. ಮಮ್ಮಿಯಲ್ಲಿ ರೆಸ್ಟ್ ಮಾಡ್ತಿದ್ಯಾ, ಫಿಲಮ್ ನೋಡ್ತಿದ್ಯಾ? ಅದು ಕುಯ್ಯದ್ ಹಾಕೊಂಡು 3 ಅವರಿಂದ ಮುಗಿತ್ಲೇ ಇಲ್ಲ. ತೆಗಿ, ನಾನು ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಅದು ಹಂಗೆ ಕೋಲ್ಡ್ ವಾಟರ್ ಮಾಡಿ. ಏನಾರು ಐತಾ ತಿನ್ನೋಕ್ಕೆ? ಏನು ಇಲ್ಲ ಅನಿಸ್ತದೆ. ಐತಲ್ಲ, ಇಷ್ಟೊಂದು ಪಾತ್ರೆ ಐತೆ ತಿನ್ನಂಗಿದ್ರೆ. ಅನ್ನ ಸಾಂಬಾರು ಐತೆ ತಿನ್ನಂಗಿದ್ರೆ. ಮಮ್ಮಿ ಏನೋ ಕೆಲಸ ಮಾಡ್ತಾವ್ರೆ. ಮಮ್ಮಿ ಏನು ಹೇಳಿ ಸರ್? ಇವಾಗ ಕಾಣಿಸ್ತಿದೆ. ಈಗ ಕಾಣಿಸ್ತಾ ಇದ್ದೀರಾ? ಈಗ ನೋಡ್ಕೊಳ್ಳಿ, ಕ್ಲೀನಾಗಿ ಮಲಗಿದ್ದೆ ಎದ್ದೀನಿ ಇವಾಗ ತಾನೇ ಜಸ್ಟ್. ಗಾಡಿ ಈಚೆನೇ ಇತ್ತು. ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗೋಣ ಅಂತ ತಗೊಂಡೋಗ್ತೀನಿ. ಈಗ ಇದನ್ನ ಆಮೇಲೆ ಬಂದು ಹಾಕಿದ್ರಾಯ್ತು. ಲವ್ ಎಲ್ಲ ಔಸ್ಕೊಂಬಿಟ್ಟು ಎದುರಿಸ್ತಾ ಇದೆಯಾ? ಸಿಕ್ತಾ? ಔಸ್ ಇಟ್ಟಿದ್ಯಾ ತಾನೇ? ನೋಡಿ, ನಿಜ ನಾನು ಬಂದಿರಲಿಲ್ಲ ಅಂದ್ರೆ ಈಗ ಔಸ್ ಹಿಡಿವೆ ಬಾಲ್ನ. ಲವ್ ಇವೆಲ್ಲ ಬಿಡ್ರಲ್ಲ, ಇವೆಲ್ಲ ಬಿಡ್ರು. ಔಸ್ ಇಡ್ಬೇಡ ಬಿಡು. ಇಲ್ಲ ಔಸ್ ಇಟ್ಟು ಅನ್ಕಂಡ್ಲ ಬಾಲ್ನ.
ಎಲ್ಲ ನಡಿ ಔಸ್ ಇಟ್ಬಿಟ್ಟು ಇವಾಗ ಬನ್ನಿ, ಇವಾಗಲ್ಲ ಇವೆಲ್ಲ ಬಿಟ್ರಲ್ಲ ಫಸ್ಟ್ ಇಬ್ರು. ಔಸ್ ಇಡ್ತಾರಲ್ಲ ಬಾಲ್ ಇವರು. ನಾನೀಗ ವಿಡಿಯೋ ತೆಗ್ದಿದ್ದಕ್ಕೆ ಬಾಲ್ ಬಂದಿದ್ದಿಲ್ಲ. ಔಸ್ ಇಡೋರು ನಿಜ ಬಾಲ್ ಔಸ್ ಇಡೋರು ನಿಜವಾಗ್ಲೂ ಔಸ್ ಇಟ್ಟಿದ್ದವನು, ಸುಳ್ಳಲ್ಲ. ಔಸ್ ಇಡಿ ಆಡೋ ಟೈಮಲ್ಲೆಲ್ಲ ಔಸ್ ಇಡೋದ. ಲವ್ ಏನಪ್ಪ ಲವ್. ನಡೆಯಲ್ಲ ಬಾಲೆಲ್ಲ ಔಸಿಡೋದಲ್ಲ ಮಾತಾಡೋದು ಬ್ರೋ. ಚಚ್ಚೆ ಬಿಡ್ತೀನಿ. ಕ್ರಿಕೆಟ್ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಅದು ಲೈಟೇ ಹಾಕಿಲ್ವಲ್ಲ ಒಳಗಡೆ. ನಾನು ಆಗ್ಲೇ ಹೋಗ್ಬೇಕಾರೆ ಹಾಕೋಗಿದ್ದೆ. ಬಂದೇರು. ಮದರ್ ಇಂಡಿಯಾ ಕಾಫಿ, ಸಿಸ್ಟರ್ ಇಂಡಿಯಾ ಕಾಫಿ, ಸಾರಿ ಟೀ, ಪಿಂಕಿ ಇಂಡಿಯಾ ಸಕ್ಕರೆ. ಬನ್ನಿ ಮೇಡಮ್, ಬನ್ನಿ ಒಂದು ಸ್ವಲ್ಪ ಲೈಟ್ ಹಾಕಿದರೆ ಚೆನ್ನಾಗಿ ಕಾಣಿಸಿವ್ರಿ. ಬೇಡ ಅಂತೀರಾ? ಮದರ್ ಇಂಡಿಯಾ ಕಾಸು ಖರ್ಚಿಗೆ ಕಾಸನ್ನು ಕೊಡಿ. ನಮ್ಮ ಹತ್ರ ಇಲ್ಲ. ಇಲ್ಲಿ ಕಾಸಿಲ್ವಾ? ಅಲ್ಲಿ ಒಳಗಡೆ ತಗೋಬೇಕು. ಶೂಟಿಂಗ್ ಮಾಡ್ತಾ ಇದ್ದೀನಿ. ಶೂಟಿಂಗ್ ಯಾಕಿದೆ ಕ್ಯಾಮ್ರಾ ನೋಡಿ ಹಿಂಗೆ ಆಡ್ತಾ ಇದೆ. ನಮ್ಮಮ್ಮ ನೆನ್ನೆ ಮೊನ್ನೆ ಪೆಂಡಿಂಗ್ ಹೂವು ಎಲ್ಲ ಇವತ್ತು ಕಟ್ತಾವ್ರೆ. ನೆನ್ನೆ ಮೊನ್ನೆದೆಲ್ಲ ಏನಿಲ್ಲ, ಇವತ್ತದು ನೆನ್ನೆದು ಅಷ್ಟೇ. ಸರಿ ಒಂದು ನಿಮಿಷ ಸಾಲ ತೊಗೊಂಡ್ಬಂದು ಇವಾಗ ನೋಡಿ ವೆದರ್ ಹೆಂಗೈತೆ. ಇಲ್ಲೇ ಇದ್ದೀನಿ, ಇಲ್ಲಿಂದನೇ ಫೋನ್ ಮಾಡಿದ್ದು ನಮ್ಮಮ್ಮ. ಮತ್ತು ಏನೋ ಚುಸ್ತು. ಇಲ್ಲೇ ಬರ್ತಾಯಿದ್ದೀನಿ, ಇಲ್ಲಿಂದನೇ ಇಲ್ಲಿಗೆ ಫೋನ್ ಮಾಡವ್ರೆ. ಈಗ ಏನಂತ ಕೇಳಬೇಕು. ಬಿಗ್ ಬಾಕ್ಸ್ ಅಲ್ಲ, ಬಿಗ್ ಬಾಸ್ ಅದೈತಿ. ನಾನು ಹೇಳ್ದೆ ಸೋನುಗೆ ಪಾರ್ಟಿಸಿಪೇಟ್ ಮಾಡು. ಸೀರಿಯಸ್ ಆಗಿ ಹೋಗ್ಬೇಕಂತ ಇಲ್ಲಿ ಜರ್ಕಿನ್ ಬೇರೆ ಇಲ್ಲ. ಎಲ್ಲಿ ಹುಡ್ಕೋಣ ನಾನು ಎಲ್ಲಿಟ್ಟೋರು ಅನ್ನೋದು. ಸಿಕ್ತು. ಟೆನ್ಷನ್ ಇಲ್ಲ, ಇವಾಗ ಆರಾಮ್ಸೆ ಹಾಕೊಂಡು ಹೋಗೋದು. ಮಳೆ ಬೇರೆ ಬರ್ತೈತೆ. ಇಷ್ಟೊತ್ತಿರ್ಲಿಲ್ಲ ಕಣಮ್ಮ, ಮಳೆ ಈಗ ಬರ್ತೈತೆ. ಸಡನ್ನಾಗಿ ಬಂತದು. ಹೋಗ್ಬೇಕಾದ್ರೆ ಬಂದ್ಗಿನ್ಬಿಟ್ರೆ ಹೇಳಿ. ನಿಂತೋಗಿಲ್ಲ, ಹೋಗ್ಬೇಕಾದ್ರೆ ಬರಲಿಲ್ಲ ಅಂದರೆ ಸಾಕು. ಇಲ್ಲಿ ಎಂದೋಯ್ತೀವಿ. ಆಮೇಲೆ ಮಾತ್ರೆ ತರಬೇಕು, ಹತ್ಕೋಯ್ತಾ ಇದ್ದೆ ನೋಡಿ. ಒಂದು ಕೋಟಿಂಗ್ ಹಾಕ್ಬಿಟ್ಟು ಸಿಂಪಲ್ ಲೈಟಾಗಿ ಇನ್ನೂ ಬತ್ತೈತೆ. ಅಷ್ಟಿಲ್ಲ ಬಟ್ ಬತ್ತೈತೆ. ಸುಮ್ಮನೆ ನೆನ್ಕೊಂಡು ಹೋಗ್ಬೇಕು, ಅದೇ ಬೇಜಾರು. ನಮ್ಮ ಅಕ್ಕಂಗೆ ಹೇಳ್ದೆ ಆಲೆ ಬಾ ಅಂತ, ಬರಲ್ಲ ಅಂತ ಹೇಳ್ತಾರೆ ಸುಮ್ಮನೆ. ಆಗಲೇ ಗೊತ್ತಾಗಿದ್ದಾರೆ ಗಾಡಿನೇ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ನನ್ನ ಗಾಡಿ ಮೇಲೆ ಐತೆ ಬಟ್ಟೆ ಎಲ್ಲ. ಇದನ್ನು ತೆಗ್ದಿಡ್ಬೇಕು ಫಸ್ಟು. ಇದು ಎತ್ತಿಡ್ತೀನಿ ರೀ. ಗಾಡಿ ಸ್ಟಾರ್ಟಾಗಿ ಏನೇ ಆದ್ರೂ ನಮ್ಮ ಅಕ್ಕ ಮಾತ್ರ ಬರೋಲ್ಲ. ಎಷ್ಟೇ ಜಲ್ದಿ ಇದು ಮಾಡಿದ್ರೂ ಬರೋಲ್ಲ ಅವರು. ನಾವು ಸುಮ್ಮನೆ ಇನ್ನೂ ಇದರಲ್ಲೇ ಅವರೇ. ಅಲ್ಲಿ ಯಾವುದೋ ಕಾರ್ ಬೇರೆ ನಿಂತೈತೆ. ಸೊ ಹಿಂಗಾಸೆ ಟರ್ನಿಂಗ್ ತೊಗೊಂಡು ಮಳೆ ಅಂತ ಹೇಳಿದ್ರು ಕೇಳಲ್ಲ. ಆಲೆ ಬನ್ನಿ ಅಂದರೂ ಬರಲ್ಲ. ಆಯಿಲ್ ತೊಗೊಳಕ್ಕೆ ಅಂತ ಬಂದರು. ಪಾಡಕ್ಕೆ ಹೋದ್ರಿ. ಇವಾಗ ಇನ್ನೂ ಇಲ್ಲೇ ನಿಂತವ್ರೆ. ನನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ನಾನು ಅವ್ರು ತಾಳೋವರೆಗೂ ವೆಯ್ಟಿಂಗು. ಆಮೇಲೆ ಎಸ್ಕೇಪು. ಏನಪ್ಪ ಒಂದೇ ಎಕ್ಸ್ಕಿಲ್ಲ ಹಾಕಿದ್ರೆ ನೀಟಾಗಿ ಸಿಗೋದಿಲ್ಲ ಅಂತಾರೆ. ಏನೋ ಮತ್ತೆ ಗಾಡಿ ರೆಡಿ ಮಾಡಿಸ್ದಾಗ ಮತ್ತೆ ಯಾಕೋ ಸೌಂಡ್ ಗೊತ್ತಾಯ್ತು. ಏನಾಗೈತೆ ಅಂತ ಗೊತ್ತಿಲ್ಲ. ನಾಳೆ ಒಂದು ಸತಿ ಹೋಗಿ ಚೆಕ್ ಮಾಡಿಸ್ಬೇಕು. ಮತ್ತು ಮೊನ್ನೆ ಸರ್ವಿಸ್ ಮಾಡಿಸ್ದಾಗೆಲ್ಲ ಮಾಡಿಸಿದೆ. ಬಟ್ ಇವಾಗ ಮತ್ತೆ ಅದೇ ಪ್ರಾಬ್ಲಮ್ ಬಂದ್ಬಿಟ್ಟೈತೆ. ಏನು ನಂಗೆ ಗೊತ್ತಿಲ್ಲ. ನೀನು ತಪ್ಪದು. ಓಪನ್ ಆಗೈತಾ? ಬುದ್ಧಿವಂತೆ ನೀನು. ಹೇಳ್ಬೇಕು ತಾನೆ ಮಾತ್ರೆ ಐತೆ ಅಂತ. ನಿನಗೆ ಗೊತ್ತಿಲ್ಲ ಕಣವ, ನಂಗೆ ಗೊತ್ತಿಲ್ಲ. ತಂದು ಕರ್ಕೊಂಡೋಗಿದ್ದೆ ಬಿಟ್ಟಿದ್ದೀನಿ. ಆಯ್ತು, ಈಗ ಅಂಗಡಿ ಹತ್ರ ಹೋಗಿ ಕ್ಲೋಸ್ ಮಾಡಬೇಕು. ಮಾತ್ರೆ ಎಲ್ಲ ಬೀಳಿಸ್ಬಿಟ್ಟವ್ರು ನಮ್ಮ ಅಕ್ಕ. ಕ್ಲೋಸ್ ಮಾಡಿದಾಯಿತು. ಇವಾಗ ಮನೆ ಹತ್ರ ಹೋಗ್ತಾಯಿದ್ವಿ. 2 ಗಾಡಿನೂ ಈಚೆನೇ ಇದೆ ಇವತ್ತು. 2 ಹಾಕಿ ಎಲ್ಲ. ಮೋಟ್ರ್ ಮಾತ್ರ ಆನ್ ಮಾಡಿದ್ರು. ಮದರ್ ಇಂಡಿಯಾ ಬಂದವೇ ಮೋಟ್ರ್ ಆನ್ ಆಗೈತೆ. 2 ಗಾಡಿನೂ ಒಳಗಡೆ ಹಾಕಿದ್ದಾಯಿತು. ಇನ್ನೇನು ಎಲ್ಲ ಇಲ್ಲಿಲ್ಲೇ ಬಿದ್ದೈತೆ. ರೂಮ್ ಒಂದು ಕ್ಲೀನ್ ಇರಲ್ಲಪ್ಪ, ಅದೇ ಬೇಜಾರು ನನಗಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಆಗಲೇ ಎದ್ಬಿಟ್ಟು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಮದುವೆ ಅಂತ. ಎಲ್ಲ ರೆಡಿ ಮಾಡಿಕೊಂಡೆ ಎಂಡ್ ಮಾಡ್ತೀನಿ ಬ್ಲಾಗ್ನ. ಏನೋ ಚುಸ್ತಾ ಇದೆ ಇಲ್ಲಿ. ಸೊ ಗೈಸ್ ಎಲ್ಲ ರೆಡಿ ಮಾಡಿಕೊಂಡೆ ಬ್ಲಾಗ್ ಎಂಡ್ ಮಾಡೋದು. ಎಡಿಟ್ ಮಾಡೋಂಗೆ ಮಲ್ಕೊಂಬಿಡೋಣ ಅಂತ. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.